ಡೆಡ್ಲೈನ್ 8 ದೊಡ್ಡ ತಲೆಯೇ ಔಟ್. ಎಸ್, ಒಂದು ದೊಡ್ಡ ತಲೆ ಉರುಳುವ ಸಮಯ ಬಂದೇ ಬಿಟ್ಟಿದೆ. ಕೇವಲ 8 ದಿನಗಳ ಅಂತರದಲ್ಲಿ, ಬಹಳಷ್ಟು ಅಂತರ ಏನಿಲ್ಲ ನೋಡಿ. ಇದು ಇವತ್ತು ನೆನ್ನೆದಲ್ಲ, ಬಹಳಷ್ಟು ದಿನಗಳಿಂದ ಈ ನಿರೀಕ್ಷೆ ಇತ್ತು. ಬಹಳಷ್ಟು ಜನ ಪ್ರಶ್ನೆಯನ್ನು ಕೇಳ್ತಾ ಇದ್ರು, ಯಾವಾಗ ಆಗುತ್ತೆ ನೋಡಿ. ಇದೇ ವಿಷಯಕ್ಕೆ ಬಹಳ ದೊಡ್ಡ ಗೊಂದಲವೂ ಏರ್ಪಡ್ತು. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕಾಯ್ತು. ಕಡೆಗೂ ಉತ್ತರ ಸಿಕ್ಕಿದೆ. ದೊಡ್ಡ ತಲೆ ಉರುಳೋದು ಖಚಿತವಾಗಿದೆ. ಯಾವುದು ಆ ದೊಡ್ಡ ತಲೆ? ಯಾರಿಗೆ 8 ದಿನದ ಡೆಡ್ಲೈನ್? ಏನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ? ಎಸ್, ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ತಲೆ ಉರುಳುವ ಸಮಯ ಬಂದೇ ಬಿಟ್ಟಿದೆ. ನಾಳದ್ನಲ್ಲ, ಇದ್ಯಾವುದೋ ಅಂತೆಕಂತೆ ಊಹಾಪೋಹ ಅಲ್ವೇ ಅಲ್ಲ. ಅಧಿಕೃತವಾದ ಮಾಹಿತಿ ಕೊಡ್ತಾ ಇದ್ದೀನಿ. ಇದು ಅಧಿಕೃತವಾಗಿ ಹೇಳಿಕೆ ಕೊಟ್ಟಿರುವಂಥದ್ದು, ಸುಮ್ಮನೆ ಅಲ್ಲ. ಅಲ್ಲಿ ಯಾವುದೋ ಪತ್ರಿಕಾ ಹೇಳಿಕೆ ಬಂದಿದೆ ಅಂತನೋ ಅಥವಾ ಯಾರೋ ಹೇಳಿದ್ರು ಅಂತನೋ, ನೋ, ಅಥವಾ ಸಭೆಯೊಳಗೆ ಚರ್ಚೆ ಆಯಿತು, ಹಾಗೂ ಅಲ್ಲ. ಬಹಿರಂಗವಾಗಿ ಕೊಟ್ಟಿರುವ ಹೇಳಿಕೆ ಬಗ್ಗೆ ಹೇಳ್ತಾ ಇದ್ದೇನೆ. ಅಲ್ಲಿಗೆ ತಲೆ ಉರುಳೋದ್ರ ಬಗ್ಗೆ ಬಹಿರಂಗ ಹೇಳಿಕೆ ಕೊಡ್ತಾರೆ ಅಂದ್ರೆ ನೀವು ಯೋಚನೆ ಮಾಡಿ. ಅದು ಕೂಡ ವಿತ್ ಡೇಟ್ ಹೇಳಿದ್ದಾರೆ, ಇನ್ನು 8 ದಿನದಲ್ಲಿ ಅಂತೇಳಿ ಹೇಳಿದ್ದಾರೆ. ಅದ್ರ ಬಗ್ಗೆ ಕ್ಲಾರಿಟಿನೂ ಕೊಟ್ಬಿಟ್ಟಿದ್ದಾರೆ ಅವರು. ಯಾರು ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಉರುಳಲಿರುವ ದೊಡ್ಡ ತಲೆ ಬೇರೆ ಯಾವುದೂ ಅಲ್ಲ. ಕಳೆದ 6 ತಿಂಗಳಿಂದ ಚರ್ಚೆ ಆಗ್ತಿರೋದು ಯಾವುದು? ಆ ಕಡೆ ಡಿ ಕೆ ಶಿವಕುಮಾರ್ ಅಂಡ್ ಟೀಮು ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಬೇಕು ಅಂತ, ಈ ಕಡೆ ಸಿದ್ದರಾಮಯ್ಯ ಅಂಡ್ ಟೀಮು ಡಿ ಕೆ ಶಿವಕುಮಾರ್ ಅವ್ರನ್ನ ಕೆಪಿಸಿಸಿ ಅಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಬೇಕು ಅನ್ನೋ ಪಟ್ಟನ್ನ ಪರಸ್ಪರ ಹಾಕ್ತಾ ಇದ್ರು. ಸೊ ಎರಡರಲ್ಲೊಂದು ತಲೆ ಉರುಳಬೇಕು. ಈಗ ದೊಡ್ಡ ತಲೆ ಅಂದ್ರೆ ಅದೇ ತಾನೆ. ಬೇರೆ ಯಾರು ಪದಾಧಿಕಾರಿಗಳನ್ನ ತೆಗೆದ್ರೆ ದೊಡ್ಡ ತಲೆ ಅಂತ ಹೇಳಕ್ಕಾಗುತ್ತಾ? ಒಂದು ಸಿದ್ದರಾಮಯ್ಯವ್ರು ಇಳಿಬೇಕು, ಇಲ್ಲ ಡಿ ಕೆ ಶಿವಕುಮಾರ್ ಇಳಿಬೇಕು. ಈ ಇಬ್ಬರ ಪೈಕಿ ಯಾರು ಇಳಿತಾರೆ? ಇವರಿಬ್ಬರ ಪೈಕಿ ಒಬ್ರು ಇಳಿಯೋದನ್ನ ಖಚಿತಪಡಿಸ್ಲಿಕ್ಕೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಕಾಂಗ್ರೆಸ್ ಹೈಕಮಾಂಡೇ ಖಚಿತಪಡಿಸ್ಬೇಕು. ಬೇರೆ ಯಾರೇ ಮಾತನಾಡಿದ್ರು ಅದಕ್ಕೆ ವ್ಯಾಲ್ಯೂ ಇಲ್ಲ, ಬೆಲೆ ಇಲ್ಲ. ಅದಕ್ಕೆ ವ್ಯಾಲ್ಯೂ ಇಲ್ಲ, ಬೆಲೆ ಇಲ್ಲ. ಈಗ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೇ ಹೇಳಿದ್ದಾರೆ ಇದನ್ನ. ಅದು 8 ದಿನಗಳ ಡೆಡ್ಲೈನ್ ಕೊಟ್ಟು ಹೇಳಿದ್ದಾರೆ. ನೋಡಿ, ಬಹಳ ಮುಖ್ಯವಾಗಿ ಈಗ ರಾಜಣ್ಣ ಮಂತ್ರಿ ಆಗಿರುವಂತವ್ರು ಡೆಲ್ಲಿಗೆ ಹೋಗಿ ಕೂತ್ಕೊಂಡಿದ್ದಾರೆ. ಏನು ಕೂತ್ಕೊಂಡಿದ್ದಾರೆ ಅವರು? ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಕೂತ್ಕೊಂಡಿದ್ದಾರೆ. ಹಾಗೆ ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಯಲ್ಲಿ ಕೂತ್ಕೊಂಡಿದ್ದಾರೆ. ಅವರು ಎಲ್ಲ ನಾಯಕರನ್ನು ಭೇಟಿ ಆಗ್ತಾ ಇದ್ದಾರೆ. ಅವರು ಕೂಡ ಕೇಳ್ತಿರೋದೇನು? ಒಂದು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು, ತಾನು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅನ್ನೋ ಪ್ರಯತ್ನದಲ್ಲಿ ಅವರು ಇದ್ದಾರೆ. ಅದರ ಜೊತೆಗೆ ದಲಿತ ಸಮುದಾಯದ ಒಂದು ಸಮಾವೇಶ ಆಗಬೇಕು ಅಂತ ಇದೆಯಲ್ಲ, ಅದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಇಬ್ರು ಕೂಡ. ಸೊ ಇದೇ ಸಂದರ್ಭದಲ್ಲೇ ಇವರಿಬ್ರು ಡೆಲ್ಲಿಗೆ ಹೋಗಿ ಲಾಬಿ ಮಾಡ್ತಾ ಇರುವ ಸಂದರ್ಭದಲ್ಲೇ ಹೈಕಮಾಂಡ್ ನಾಯಕರು ಇವ್ರು ಏನನ್ನು ಕೇಳ್ತಾ ಇದ್ದಾರೋ ಅದನ್ನೇ ಹೇಳಿದ್ದಾರೆ. ಹೇಳಿರೋದು ಬೇರೆ ಯಾರೂ ಅಲ್ಲ, ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳಿದ್ದಾರೆ. ಕಲಬುರಗಿಯವರು ಮಾತನಾಡಿ ಹೇಳಿದ್ದಾರೆ, ನೋಡಿ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ಏನು ಪ್ರಸ್ತಾಪ ಆಗ್ತಾ ಇದೆ, ಎಲ್ಲರೂ ಬಂದು ಡಿಮ್ಯಾಂಡ್ ಅನ್ನ ಮುಂದಿಟ್ಟಿದ್ದಾರೆ. ಈ ಹಿಂದೆ ಎಐಸಿಸಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿತ್ತು. ಯಾವಾಗ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಹಾಗೂ ಡಿ ಕೆ ಶಿವಕುಮಾರ್ ಅವ್ರನ್ನ ಉಪಮುಖ್ಯಮಂತ್ರಿಯಲ್ಲಿ ಘೋಷಣೆ ಮಾಡಿದ್ವಲ್ಲ, ಆ ಸಂದರ್ಭದಲ್ಲೇ ಕೆ.ಸಿ. ವೇಣುಗೋಪಾಲ್ ಅವರು ಒಂದು ಮಾತು ಹೇಳಿದ್ರು, ಸುದ್ದಿಗೋಷ್ಠಿಯಲ್ಲೇ ಹೇಳಿದ್ದು, ಬಹಿರಂಗ ಹೇಳಿಕೆ. ಏನಂತ ಹೇಳಿದ್ರು ನೋಡಿ, ಲೋಕಸಭಾ ಚುನಾವಣೆಯವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಪಟ್ಟದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಮುಂದುವರಿತಾರೆ. ಅದಾದ ನಂತರ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು. ಲೋಕಸಭಾ ಚುನಾವಣೆ ಆಯಿತು, ಅದಾದ್ಮೇಲೆ 3 ಕ್ಷೇತ್ರಗಳ ಉಪಚುನಾವಣೆ ಬಂತು, ಅದು ಮುಗೀತು. ಅದೇ ಕಾರಣಕ್ಕಾಗಿ ಇವರೆಲ್ಲ ಎದ್ದು ನಿಂತರು, ಸಿದ್ದರಾಮಯ್ಯ ಟೀಮ್. ಸೊ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಅಧಿಕೃತವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ? ಇವೆಲ್ಲವನ್ನು ನೆನಪಿಸುವ ರೀತಿಯಲ್ಲೇ ಮಾತನಾಡಿ ಅವ್ರು ಹೇಳ್ತಾರೆ, ಎಸ್, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಪ್ರಸ್ತಾಪ ನಮ್ಮ ಮುಂದೆ ಇದೆ. ಕೇವಲ ಕರ್ನಾಟಕ ಒಂದೇ ಅಲ್ಲ, ಇನ್ನು ಹಲವು ರಾಜ್ಯಗಳಲ್ಲಿ ಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಬೇಕಾಗಿದೆ. ಆ ವಿಚಾರ ಈಗ ನಾವು ಮುಂದೆ ಇಟ್ಕೊಂಡಿದ್ದೇವೆ. ಎಲ್ಲ ರಾಜ್ಯಗಳದ್ದು ನೋಡಿ ಒಟ್ಟಿಗೆ ಮಾಡೋಣ ಅಂತಲಿ ಇನ್ನು 2 ದಿನಗಳ ಸಮಯವನ್ನು ತೆಗೆದುಕೊಂಡಿದ್ದೇವೆ. ಇನ್ನು 2 ದಿನಗಳಲ್ಲಿ ಸ್ಪಷ್ಟತೆಯನ್ನು ಪಡ್ಕೋತೇವೆ, ಕ್ಲಾರಿಟಿ ತಗೋತೀವಿ ಯಾರ್ಯಾರನ್ನ ಬದಲಾವಣೆ ಮಾಡಬೇಕು ಅಂತ. ಮುಂದಿನ 8 ದಿನಗಳಲ್ಲಿ ಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ. ಇದೇ ಮಾತನ್ನ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಬದಲಾವಣೆ ಆಗುತ್ತೆ ಅಂತಾನೆ ಹೇಳಿದ್ದಾರೆ. ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನು ಕಳೆದುಕೊಳ್ಳೋದು ಶತಸಿದ್ಧ. ಹೈಕಮಾಂಡ್ ನಾಯಕರೇ, ಎಐಸಿಸಿ ಅಧ್ಯಕ್ಷರೇ ಹೇಳಿದ್ಮೇಲೆ ಇನ್ನೇ ನೋಡಿತ್ತು. ಮತ್ತೆ ಹಾಗೆ ಬಿಟ್ರೆ ಇವ್ರು ಸುಮ್ಮನಿರ್ತಾರ? ಈಗ ಸತೀಶ್ ಜಾರಕಿಹೊಳಿ, ರಾಜಣ್ಣ ಅದಕ್ಕೆ ಹೋಗಿ ಕೂತ್ಕೊಂಡಿದ್ದಾರೆ. ಸಿದ್ದರಾಮಯ್ಯವ್ರು ಸುಮ್ಮನಿರ್ತಾರ? ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಸಮಯ ಈಗ ಹತ್ತಿರ ಬಂದಿದೆ.
ಇದರ ಬೆನ್ನಲ್ಲೇ ನೋಡಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆದ ನಂತರವೇ ಮುಂದಿನ ಎಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅದು ಸಚಿವ ಸಂಪುಟ ಪುನರ್ರಚನೆ ಇರ್ಬೋದು, ಹಾಗೆ ಹಲವು ವಿಚಾರಗಳಿಗೆ ಹೈಕಮಾಂಡ್ ಮುಂದೆ ಇದೆ. ಸಿದ್ದರಾಮಯ್ಯವರೇ 10 ವಿಚಾರಗಳನ್ನ ಹೈಕಮಾಂಡ್ ಮುಂದೆ ಮಂಡಿಸಿದ್ದಾರೆ. ಅದೆಲ್ಲದರ ಬಗ್ಗೆ ಹೈಕಮಾಂಡ್ ನಿರ್ಣಯ ಕೊಡಬೇಕಾಗಿದೆ. ಉದಾಹರಣೆಗೆ ಜಾತಿ ಗಣತಿಯನ್ನು ಜಾರಿ ಮಾಡುವಂಥದ್ದು ಕೇಳ್ತಾ ಇದ್ದಾರೆ ಅವರು. ಹಾಗೆ ದಲಿತ ಸಮಾವೇಶ, ಈ ಎಲ್ಲ ವಿಚಾರಗಳು ಆಮೇಲೆ ಡಿಸೈಡ್ ಆಗುತ್ತೆ. ಮೊದಲು ಡಿಸೈಡ್ ಆಗೋದು PCC ಅಧ್ಯಕ್ಷರ ಬದಲಾವಣೆಯ ವಿಚಾರ. ಹಾಗಾದ್ರೆ ಯಾರನ್ನು ತರಬೇಕು, ಈ ಚರ್ಚೆ ಕೂಡ ಈಗ ಆರಂಭ ಆಗ್ತಾ ಇದೆ. ನೋಡಿ, ಸತೀಶ್ ಜಾರಕಿಹೊಳಿ ಈಗಾಗಲೇ ಟವಲ್ ಹಾಕೊಂಡು ಕೂತು ಬಿಟ್ಟಿದ್ದಾರೆ. ನನಗೆ KPCC ಅಧ್ಯಕ್ಷ ಪಟ್ಟ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ ನೋಡಿ, ಇಲ್ಲಿಯವರೆಗೂ ನೀವು DK ಶಿವಕುಮಾರ್ ಅವರಿಗೆ DCM ಆಗಿಯೂ KPCC ಅಧ್ಯಕ್ಷರಾಗಿಯೂ ಒಟ್ಟಿಗೆ 2 ಹುದ್ದೆಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ನನಗೂ ಅದೇ ರೀತಿ ಕೊಡಿ, ಇನ್ನೆರಡು ವರ್ಷ ನನಗೂ ಕೂಡ ನಾನು ಸಚಿವನಾಗಿಯೂ KPCC ಅಧ್ಯಕ್ಷನಾಗಿಯೂ ಕೆಲಸ ಮಾಡ್ತೀನಿ. ಚುನಾವಣೆಗೆ ಇನ್ನು 1 ವರ್ಷ ಇರುವಾಗ ನಾನು ಸಚಿವ ಸ್ಥಾನ ಬಿಟ್ಟು ಸಂಪೂರ್ಣವಾಗಿ ಪಕ್ಷದ ಸಂಘಟನೆಯ ಕಡೆ ಗಮನ ಕೊಡ್ತೀನಿ. KPCC ಅಧ್ಯಕ್ಷ ಸ್ಥಾನವನ್ನು ನಾನು ಆ ಸಂದರ್ಭದಲ್ಲಿ ನಿರ್ವಹಣೆ ಮಾಡ್ತೀನಿ. ಸೊ ಅದೇ ರೀತಿ ಅವಕಾಶ ನನಗೂ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ. ಕಡೆ ಪಕ್ಷ ಅವರು ಸಚಿವ ಸ್ಥಾನ ಅಲ್ಲದೆ ಇದ್ರೆ KPCC ಅಧ್ಯಕ್ಷ ಸ್ಥಾನ ಒಂದೇ ಅಂದ್ರೂ ಒಪ್ಕೋಬಹುದೇನೋ. ಅವ್ರಲ್ಲದೆ ಇದ್ರೆ ರಾಜಣ್ಣ ಅಂತೂ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ, ನನಗೆ KPCC ಅಧ್ಯಕ್ಷ ಪಟ್ಟ ಕೊಡೋದಾದ್ರೆ ನಾನು ಸಚಿವ ಸ್ಥಾನ ಬಿಡ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ. ಹೀಗಾಗಿ ಎಲ್ಲರೂ ರೆಡಿ ಇದ್ದಾರೆ, ಇನ್ನೂ ಬಹಳಷ್ಟು ಜನ ಇದ್ದಾರೆ. ಈಗ ಇನ್ನೊಂದು ಕಡೆ ಪರಮೇಶ್ವರ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಬಟ್ DK ಶಿವಕುಮಾರ್ ಅವ್ರು ಕೇಳಿದ್ರೆ ತನ್ನ ಸಹೋದರ DK ಸುರೇಶ್ ಆಗ್ಲಿ ಅಂತ ಅವ್ರು ಹೇಳ್ತಾರೆ. ಮತ್ತೆ ಕೃಷ್ಣ ಬೈರೇಗೌಡರು, ಹಿಂಗೆ ಬಹಳಷ್ಟು ಜನರ ಹೆಸರಿದೆ, ಯಾರು ಬೇಕಾದ್ರೂ ಆಗ್ಬೋದು. ಈಗ DK ಶಿವಕುಮಾರ್ ಅವರಿಗೆ ನಿಮ್ಮ ಸಹೋದರ ಬೇಡ, ಬೇರೆ ಇನ್ನೊಬ್ಬರ ಹೆಸರು ಹೇಳಿ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಹೇಳ್ಬೋದು ಅವರು. ಡೋಂಟ್ ನೋ, ಪಂಚಮಸಾಲಿ ಸಮುದಾಯ ಅನ್ನುವ ಹಿನ್ನೆಲೆಯಲ್ಲಿ ವಿ ಹ್ಯಾವ್ ಟು ವೇಟ್ ಅಂಡ್ ಸಿ. ಆದರೆ ಒಂದಂತೂ ಸ್ಪಷ್ಟ, ಕಡೆಗೂ KPCC ಅಧ್ಯಕ್ಷರ ಬದಲಾವಣೆಯ ಸಮಯ ಹತ್ತಿರ ಬಂದಿದೆ. ಈಗ ಇರುವಂತ ಪ್ರಶ್ನೆ ಯಾರಾಗ್ಬೋದು ಮುಂದೆ ಅನ್ನುವಂಥದ್ದು. ಅದನ್ನ ಯಾವ ರೀತಿ ಹೈಕಮಾಂಡ್ ನಿರ್ವಹಣೆ ಮಾಡುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಒಪ್ಪಿಗೆ ಬೇಕು, ಈ ಕಡೆ DK ಶಿವಕುಮಾರ್ ಒಪ್ಕೋಬೇಕು. ಅಂತಹ ವ್ಯಕ್ತಿ ಈಗ ಒಂದು ಕೂರ್ಬೇಕು. ಬಹಳಷ್ಟು ಜನರ ಹೆಸರು ಈಗ ನ್ಯೂಟ್ರಲ್ ಕ್ಯಾಂಡಿಡೇಟ್ಗಳದ್ದು ಚರ್ಚೆ ಆಗಿದೆ. ಅದು ಅಪ್ಪಾಜಿ ನಾಡಗೌಡರಾಗಿರ್ಬೋದು, HK ಪಾಟೀಲ್ರಾಗಿರ್ಬೋದು, ಬಹಳಷ್ಟು ಹೆಸರುಗಳು ಬಂದು ಹೋಗಿದೆ. ಆದ್ರೆ ಹೈಕಮಾಂಡ್ ಅಂತಿಮವಾಗಿ ಯಾರನ್ನ ಒಪ್ಪುತ್ತೆ? MB ಪಾಟೀಲ್ ಏನಾದ್ರೂ ಬಂದು ಕೂರ್ತಾರಾ? ಡೋಂಟ್ ನೋ, ವಿ ಹ್ಯಾವ್ ಟು ವೇಟ್ ಅಂಡ್ ಸಿ. ಆದ್ರೆ ಈಗ ಆ ಸಮಯ ಒಂದು ತಾರ್ಕಿಕ ಘಟ್ಟಕ್ಕೆ ಬಂದ ಹಾಗೆ ಗೋಚರಿಸ್ತಾ ಇದೆ. ನಿಮ್ಮ ಪ್ರಕಾರ DK ಶಿವಕುಮಾರ್ ಅವರು KPCC ಅಧ್ಯಕ್ಷ ಪಟ್ಟವನ್ನು ತ್ಯಜಿಸಿದ್ದೇ ಆದರೆ ಆ ಪಟ್ಟಕ್ಕೆ ಯಾರು ಬರಬಹುದು, ಯಾರು ಬರಬೇಕು, ಯಾರು KPCC ಅಧ್ಯಕ್ಷರಾದರೆ ಸೂಕ್ತ ಅಂತ ನೀವು ಪರಿಭಾವಿಸ್ತೀರಿ? ಅಥವಾ ಇಲ್ಲ DK ಶಿವಕುಮಾರ್ ಆ ಪಟ್ಟನ್ನು ಬಿಡೋದೇ ಇಲ್ಲ ಅಂತೀರಾ? ಏನಾಗಬಹುದು? ಎಸ್, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.